ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಯ ಗುದ್ದಾಟ ನಡೀತಾ ಇದೆ. ಇಂಧನ ಇಲಾಖೆಯಲ್ಲಿ ಟೆಂಡರ್ ಗೋಲ್ಮಾಲ್ನ ಆರೋಪ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಯ ವಿಚಾರ ಗುದ್ದಾಟ ಇಲ್ಲಿ ಇವತ್ತಿನ ಅಧಿವೇಶನದಲ್ಲೂ ಕೂಡ ಇಂಧನ ಇಲಾಖೆಯಲ್ಲಿ ಟೆಂಡರ್ ಗೋಲ್ಮಾಲ್ನ ಆರೋಪ. ಸಿಎಂ ಮಗ ಯತೀಂದ್ರ ಕೈವಾಡ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ರಾಜೀನಾಮೆಗೆ ಮುಂದಾಗಿದ್ರಂತೆ ಇಂಧನ ಸಚಿವ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ಜಾರ್ಜ್ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ವಿಚಾರ ಪ್ರಸ್ತಾಪ ಮಾಡಿರುವಂತದ್ದು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು. ಅದನ್ನ ಫಸ್ಟ್ ಬ್ರೇಕ್ ಮಾಡಲಾಗಿತ್ತು ನ್ಯೂಸ್ 18 ನಿಂದ. ಯಾವ ಕಾರಣಕ್ಕೆ ಅನ್ನುವಂಥದ್ರ ಬಗ್ಗೆ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬ ಸುದ್ದಿ ಬರ್ತಾ ಇದೆ. ಸಿಎಂ ಮಗನ ಹಸ್ತಕ್ಷೇಪ ಅಂತ ಸುದ್ದಿ ಆಗ್ತಾ ಇದೆ ಅಂತ ಸುನಿಲ್ ಕುಮಾರ್ ಅವರು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜಾರ್ಜ್ ಅವರು ಸ್ಪಷ್ಟೀಕರಣ ಕೊಡ್ಲಿ ಅಂತ ಸುನಿಲ್ ಕುಮಾರ್ ಅವರು ಒತ್ತಾಯವನ್ನ ಕೂಡ ಮಾಡಿದ್ರು. ನಾನು ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರಲ್ಲ, ಸಿಎಂ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ, ರಾಜೀನಾಮೆ ವಿಚಾರ ವದಂತಿ ಅಂತ ಜಾರ್ಜ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸ್ಪಷ್ಟೀಕರಣ ಕೊಡ್ಲಿ ಅಂತ ಸುನಿಲ್ ಕುಮಾರ್ ಅವರು ಕೇಳಿದಂತ ಸಂದರ್ಭದಲ್ಲಿ ಜಾರ್ಜ್ ಅವರ ಪ್ರತಿಕ್ರಿಯೆ, ನಾನು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಬರಲ್ಲ, ಅದೆಲ್ಲವೂ ಕೂಡ ವದಂತಿ, ಸಿಎಂ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಕೆಜೆ ಜಾರ್ಜ್. ಇಂಧನ ಸಚಿವರು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರ ಪ್ರಶ್ನೆಗೆ ಕೆಜೆ ಜಾರ್ಜ್ ಅವರ ಸ್ಪಷ್ಟನೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಸಿಎಂ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಏನೋ ಆಗಿದೆ ಅಂತ ಅರ್ಥ. ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೇನೆ, ಉಲ್ಲೇಖ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಸನ್ಮಾನ್ಯ ಇಂಧನ ಇಲಾಖೆಯಲ್ಲಿ ಟೆಂಡರ್ ವಿಚಾರಕ್ಕೆ ಗಲಾಟೆಯಂತೆ. ಟೆಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾರತೀಯರಿಗೆ ಇಂಧನ ಇಲಾಖೆಯಲ್ಲಿ ಟೆಂಡರ್ ಅನ್ನ ಕೊಡ್ಲಾಗ್ತಾ ಇದೆಯಂತೆ. ಉತ್ತರ ಭಾರತದವರಿಗೆ KPTCL MD ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ. ಎಲ್ಲವನ್ನು ಕೂಡ ಉತ್ತರ ಭಾರತದವರಿಗೆ ಕೊಡ್ಲಾಗ್ತಾ ಇದೆ. ಅಂದ್ರೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ವಾ ಅನ್ನುವಂಥ ಪ್ರಶ್ನೆನೂ ಕೂಡ ಬರುತ್ತಿಲ್ಲ. ಕರ್ನಾಟಕದ ಕೆಲ ಕಾಂಟ್ರಾಕ್ಟರ್ಗಳಿಂದ ಪಾಂಡೆ ವಿರುದ್ಧ ದೂರನ್ನ ಕೂಡ ಕೊಡಲಾಗಿದೆ. ಸಿಎಂ ಕಚೇರಿಯಿಂದ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ನೋಟಿಸ್ ನೀಡಿದರೂ ಕೂಡ ಸಿಎಂ ಭೇಟಿಯಾಗಿಲ್ಲ ಪಂಕಜ್ ಕುಮಾರ್ ಪಾಂಡೆ. ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂದಿಲ್ವಂತೆ. 8 ಬಾರಿ ಸೂಚನೆ ಕೊಟ್ಟರು ಕೂಡ ಸಿಎಂ ಭೇಟಿ ಮಾಡಲಿಲ್ಲ ಪಾಂಡೆ. ಸಿಎಂ ಕಚೇರಿಯಿಂದ ಫೋನ್ ರಿಸೀವ್ ಮಾಡಿಲ್ಲವಂತೆ ಪಾಂಡೆ ನಡೆಯಿಂದ ಸಿಟ್ಟಾಗಿದ್ರು ಸಿಎಂ ಸಿದ್ದರಾಮಯ್ಯ. ಪಾಂಡೆ ಸಸ್ಪೆಂಡ್ ಮಾಡುವಂತೆ CSಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಸ್ಪೆಂಡ್ ಮಾಡಿ ಅಂತ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ಪಾಂಡೆ ಸಸ್ಪೆಂಡ್ಗೆ ಮುಂದಾಗಿದ್ರು ಶಾಲಿನಿ ರಜನೀಶ್. ವಿಷಯ ಗೊತ್ತಾಗಿ ಸಿಎಂ ಭೇಟಿ ಮಾಡಿದ್ರು ಪಾಂಡೆ. ಯಾವಾಗ ಸಸ್ಪೆಂಡ್ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಪಂಕಜ್ ಕುಮಾರ್ ಪಾಂಡೆ ಮೇಲೆ ರೇಗಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ನನಗೆ ಗೌರವ ಕೊಡ್ದಿದ್ರು ಪರವಾಗಿಲ್ಲ, ನನ್ನ ಸಿಎಂ ಹುದ್ದೆಗೆ ಗೌರವ ಕೊಡು ಅಂತ ಹೇಳಿದಾರಂತೆ ಸಿದ್ದರಾಮಯ್ಯನವರು. ನೋಡಿ ಯಾವ ಸ್ಥಿತಿಗೆ ಹೋಗಲಾಗಿದೆ. ಅಧಿಕಾರಿಗಳ ಕಂಟ್ರೋಲ್ ಅನ್ನುವಂಥದ್ದು, ಸ್ಪೆಷಲಿ ಸಿದ್ದರಾಮಯ್ಯನವರು. ಅಡ್ಮಿನಿಸ್ಟ್ರೇಷನ್ ಅಂತ ಬಂದ್ರೆ ಸಿದ್ದರಾಮಯ್ಯನವ್ರನ್ನ ಮೀರಿಸಿದವರಿಲ್ಲ ಅಂತ ಹೇಳ್ತಾರೆ. ಆದರೆ ಒಬ್ಬರು ಅಧಿಕಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರ ಮಾತಿಗೆ ಕ್ಯಾರೆ ಅಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಪಂಕಜ್ ಕುಮಾರ್ ಪಾಂಡೆ ಅವರು ಸಸ್ಪೆಂಡ್ ಮಾಡ್ತೇನೆ ಅಂತ ಗರಂ ಆಗಿದ್ರಂತೆ ಸಿಎಂ. ಉತ್ತರ ಭಾರತೀಯರ ಪರ ಲಾಬಿ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಪಾಂಡೆ ಕರೆಸಿ ಸಿಎಂ ಬೈದಿರುವಂತದ್ರ ಬಗ್ಗೆ ಸಚಿವ ಜಾರ್ಜ್ ಬೇಸರಗೊಂಡಿದ್ರಂತೆ. ಪಾಂಡೆಯನ್ನ ಕರೆಸಿ ಸಿಎಂ ಬೈದಂತ ಕಾರಣಕ್ಕೋಸ್ಕರ ಸಚಿವ ಜಾರ್ಜ್ ಅವರ ಬೇಸರ, ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ ಸಚಿವ ಜಾರ್ಜ್. ಪಾಂಡೆ ಕರೆಸಿ ಸಸ್ಪೆಂಡ್ ಮಾಹಿತಿಯನ್ನ ಪಡೆದಿದ್ರು ಕೆಜೆ ಜಾರ್ಜ್. ನನ್ನ ಕೇಳದೆ ಪಾಂಡೆ ಸಸ್ಪೆಂಡ್ ಯಾಕೆ ಅಂತ ಜಾರ್ಜ್ ಗರಂ ಆಗಿದ್ರಂತೆ. ನನ್ನನ್ನ ಕೇಳದೆ ಸಸ್ಪೆಂಡ್ ಯಾಕೆ ಅಂತ
ಪಾಂಡೆ ಸಸ್ಪೆಂಡ್ ಮಾಡಿದ್ರೆ ಇಲಾಖೆಯಲ್ಲಿ ನಾನು ಯಾಕೆ ಇರ್ಬೇಕಾಗಾದ್ರೆ? ಅವರನ್ನು ಸಸ್ಪೆಂಡ್ ಮಾಡೋದಾದ್ರೆ ನೀವು ನನ್ನನ್ನು ಕೇಳ್ದಲ್ಲೇ ನೀವು ಕರ್ಸೋದೇ ಆದ್ರೆ ನಾನು ಯಾಕೆ ಇರಬೇಕು ಇಲಾಖೆಯಲ್ಲಿ ಅಂತ ಹೇಳಿದಾರಂತೆ. ನನ್ನ ಮೊದಲೇ ಕೇಳಬೇಕಾಗಿತ್ತು ಅಂತ ಜಾರ್ಜ್ ಪ್ರಶ್ನೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ರಂತೆ ಜಾರ್ಜ್. ಪಾಂಡೆ ನಡೆ ಬಗ್ಗೆ ಜಾರ್ಜ್ಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಏನೇನು ಮಾಡಿದ್ರು? ಪಂಕಜ್ ಕುಮಾರ್ ಪಾಂಡೆ ನನ್ನ ನೋಟಿಸ್ಗೂ ಕ್ಯಾರೆ ಅಂದಿಲ್ಲ, 8 ಬಾರಿ ಹೇಳಿದ್ರು ಕೂಡ ಬಂದಿಲ್ಲ, ಏನ್ ಮಾಡ್ಬೇಕಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಾರ್ಜ್ಗೆ ವಿವರಣೆ ಕೊಟ್ಟಿದ್ದಾರೆ. ಕಡೆಗೆ ಪಾಂಡೆ ಭೇಟಿ ಮಾಡದ ವಿಚಾರ ಬಹಿರಂಗ ಆಗಿದೆ. ನನ್ನ ತಾಯಿ ತೀರ್ಕೊಂಡಿದ್ರು, ಅದಕ್ಕೆ ಭೇಟಿಯಾಗ್ಲಿಕ್ಕೆ ಆಗಿಲ್ಲ, ಫೋನನ್ನು ಸ್ವೀಕರಿಸ್ಲಿಕ್ಕೆ ಆಗಿಲ್ಲ ಅಂತ ಸಿಎಂಗೆ ನಂತರ ಪಾಂಡೆ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಮುಂದೆ ಈ ರೀತಿ ನಡೆದುಕೊಳ್ಳೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿ ಮನವಿ ಬಳಿಕ ಪಾಂಡೆ ಸಸ್ಪೆಂಡ್ ವಿಚಾರ ಕೈಬಿಟ್ಟಿರುವಂಥದ್ದು ಸಿಎಂ. ಇನ್ನು ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಸ್ಮಾರ್ಟ್ ಮೀಟರ್ ವಿವಾದ ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಒಂದು ಅಧಿವೇಶನದಲ್ಲಿ ಬಿಜೆಪಿಯವರು ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರು. ಈ ಹಿಂದೆ ಭಾರಿ ಸದ್ದು ಮಾಡಿದ್ದಂಥ ಸ್ಮಾರ್ಟ್ ಮೀಟರ್ ವಿವಾದ. ಜಾರ್ಜ್ಗೆ ಪರಮಾಪ್ತ ಅಧಿಕಾರಿಯಾಗಿರುವಂಥದ್ದು ಪಾಂಡೆ. ಯಾರ್ಯಾರು ಸಚಿವರಿರ್ತಾರೆ ಅವರಿಗೆ ಬೇಕಾದಂಥ IAS ಆಫೀಸರ್ಸ್ಗಳನ್ನೇ ಇಟ್ಕೊಳ್ಳೋದು. ಹಾಗೆ ಜಾರ್ಜ್ ಕೂಡ ಅಷ್ಟೇ ತಮಗೆ ಬೇಕಾದಂಥ ಅಧಿಕಾರಿಯನ್ನ ನೇಮಕ ಮಾಡಿಕೊಂಡಿದ್ರು. ಈ ಮಧ್ಯೆ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪದ ಆರೋಪ ಕೂಡ ಇದೆ. ವರ್ಗಾವಣೆ, ಟೆಂಡರ್ ವಿಚಾರದಲ್ಲಿ ಗುದ್ದಾಟ. ಈ ಹಿನ್ನೆಲೆಯಲ್ಲಿ ಪಾಂಡೆ ಸಿಎಂ ಕಚೇರಿ ನಡುವೆ ಅಷ್ಟಕ್ಕಷ್ಟೇ ಅವಾಗವಾಗ ಗುದ್ದಾಟ ಕೂಡ ಆಗ್ತಾ ಇತ್ತು. ಜಟಾಪಟಿ ನಡುವೆ ಅಧಿಕಾರಿ ಪರ ನಿಂತಿದ್ರು ಮಂತ್ರಿ. ಜಾರ್ಜ್ ಮಧ್ಯಪ್ರವೇಶ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಶಮನ ಆಗಿದೆ. ಬೆನ್ನಲ್ಲೇ ಶುರುವಾಯಿತು ಜಾರ್ಜ್ ರಾಜೀನಾಮೆಯ ವದಂತಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್, ಇಲ್ಲಿ ನೋಡ್ತಾ ಇದ್ದೀವಿ ಪರಮಾಪ್ತ ಸಚಿವರು ಸಿದ್ದರಾಮಯ್ಯನವರಿಗೆ KJ ಜಾರ್ಜ್, ನೋ ಡೌಟ್. ಇದೇ ಸಂದರ್ಭದಲ್ಲಿ ಜಾರ್ಜ್ ಅವರಿಗೆ ಪರಮಾಪ್ತ IAS ಆಫೀಸರ್ ಅಂದ್ರೆ ಪಂಕಜ್ ಕುಮಾರ್ ಪಾಂಡೆ ಅನ್ನುವಂಥದ್ರ ಬಗ್ಗೆನೇ ಚರ್ಚೆ ಆಗ್ತದೆ. ಈ ಸಂದರ್ಭದಲ್ಲಿ ಪಂಕಜ್ ಕುಮಾರ್ ಪಾಂಡೆ ಅವರು ಮುಖ್ಯಮಂತ್ರಿಗಳ ಫೋನಿಗೂ ರೆಸ್ಪಾಂಡ್ ಮಾಡಿಲ್ಲ, ನೋಟಿಸ್ಗೂ ರೆಸ್ಪಾಂಡ್ ಮಾಡಿಲ್ಲ. ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಆಕ್ರೋಶ ಬರುತ್ತೆ. ಇಲ್ಲಿ ನಡೆದಿರುವಂಥ ಬೆಳವಣಿಗೆಗಳ ಬಗ್ಗೆ ಒಮ್ಮೆ ತಿರುವಿ ಹಾಕೋದಾದ್ರೆ ಯಾವ ರೀತಿಯ ಗರಂ ಆಗಿದ್ರು ಅದನ್ನ ಶಮನ ಮಾಡುವಂತ ಕೆಲಸವನ್ನ ಜಾರ್ಜ್ ಮಾಡಿದ್ದಾರೆ. ಏನೇನು ಆಗ್ತಾ ಇದೆ ಇಲಾಖೆಯಲ್ಲಿ? ಪೃಥ್ವಿರಾಜ್ ಹಾರನಹಳ್ಳಿ, ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಗಳಲ್ಲಿ ಯಾರೇ ಮುಖ್ಯಮಂತ್ರಿಗಳಿರಲಿ, ಆದರೆ ಕರ್ನಾಟಕದಲ್ಲಿ ಬಹುತೇಕ ಆಡಳಿತ ವಿಭಾಗವನ್ನು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದೇ ಉತ್ತರ ಭಾರತೀಯ IAS ಅಧಿಕಾರಿಗಳು. ಅಲ್ಲೂ ಕೂಡ ಕರ್ನಾಟಕದ ಕನ್ನಡಿಗ IAS ಇರ್ಬೋದು, IPS ಇರ್ಬೋದು, ಅವರನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆ ಮಟ್ಟದ ಅತಿ ದೊಡ್ಡ ಲಾಬಿ ಇರ್ತಕ್ಕಂಥದ್ದು. ಯಾವ ಮಟ್ಟದ ಲಾಬಿ ಇದೆ ಅಂತ ಹೇಳಿದ್ರೆ, ಪಂಕಜ್ ಕುಮಾರ್ ಪಾಂಡೆ ಅಂತವರು ಕನ್ನಡಿಗರಾಗಿರ್ತಕ್ಕಂಥ ಇಲ್ಲಿನ ಸಚಿವರನ್ನೇ ಎಲ್ಲೊಂದು ಕಡೆ ಅವರನ್ನ ಮುಖ್ಯಮಂತ್ರಿಗಳು ಸಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಸಚಿವರನ್ನೇ ಎಲ್ಲೊಂದು ಕಡೆ ನನ್ನನ್ನು ಸಸ್ಪೆಂಡ್ ಮಾಡ್ತಾರೆ, ನೀವು ಉಳಿಸ್ಬೇಕಂತೇಳಿ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾರೆ ಅಂತ ಹೇಳಿದ್ರೆ, ಅದರ ಇಂದಿನ ಲಾಬಿ ಎಷ್ಟಿದೆ ಮತ್ತು ಉತ್ತರ ಭಾರತದ IAS ಅಧಿಕಾರಿಗಳ ಲಾಬಿ ಯಾವ ಮಟ್ಟಕ್ಕಿದೆ ಅನ್ನೋದು ಇಲ್ಲಿ ಕಾಣ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಕರ್ನಾಟಕದ ಅನೇಕ ಗುತ್ತಿಗೆಗಳಲ್ಲಿ ಕೂಡ ಉತ್ತರ ಭಾರತೀಯರು ಸಂಪೂರ್ಣವಾಗಿ ಹಸ್ತಕ್ಷೇಪವನ್ನು ಮಾಡ್ತಾರೆ ಮತ್ತು ಅವರ ಪರವಾಗಿ ಎಲ್ಲೊನ್ನ ಅಂತ ಹೇಳ್ತಾರೆ. ಹಾಗಾಗಿ ಟೆಂಡರ್ ಅನ್ನು ಕೂಡ ಅವ್ರ ಪರವಾಗಿ ಮಾಡ್ತಾರೆ. ಈ ಪಂಕಜ್ ಕುಮಾರ್ ಪಾಂಡೆ ಅವರ ಮೇಲೆ ಈ ರೀತಿಯ ಗಂಭೀರ ಆರೋಪಗಳು ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣದಲ್ಲೂ ಕೂಡ ಪಂಕಜ್ ಕುಮಾರ್ ಪಾಂಡೆ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು. ಅಲ್ಲದೆ ಇದೇ ಪಂಕಜ್ ಕುಮಾರ್ ಪಾಂಡೆ ಇಲ್ಲಿ ಕನ್ನಡಿಗರಿಗೆ ಅವಕಾಶವನ್ನು ಕೊಡಲ್ಲ, ಕರ್ನಾಟಕದ ಗುತ್ತಿಗೆದಾರರಿಗೆ ಅವಕಾಶ ಕೊಡಲ್ಲ ಮತ್ತು ಎಲ್ಲವನ್ನೂ ಕೂಡ ಎಲ್ಲೊಂದು ಕಡೆ ಉತ್ತರ ಭಾರತೀಯ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಡುವ ಮುಖಾಂತರ ನೂರಾರು ಮತ್ತು ಸಾವಿರಾರು ಕೋಟಿಯ ಗುತ್ತಿಗೆಗಳನ್ನು ಅವರ ಪಾಲಿಗೆ ಮಾಡುವ ಮುಖಾಂತರ ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಲಾಬಿ ಮಾಡ್ತಾರೆ ಅನ್ನೋದು ಗಂಭೀರ ಆರೋಪ ಇರ್ತಕ್ಕಂಥದ್ದು. ಜೊತೆಗೆ ಅನೇಕ ಸಚಿವರು ಮತ್ತು ಶಾಸಕರು ಯಾರೇ ಫೋನ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡಲ್ಲ ಮತ್ತು ಯಾರಿಗೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದು ಕೂಡ ಇವ್ರ ಮೇಲೆ ಆರೋಪ ಇರ್ತಕ್ಕಂಥದ್ದು. ಜೊತೆಗೆ ಪಂಕಜ್ ಕುಮಾರ್ ಪಾಂಡೆ ಮೇಲೆ ಕೂಡ KJ ಜಾರ್ಜ್ಗೆ ಎಲ್ಲಿಲ್ಲದ ಪ್ರೀತಿ, ಅದು ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಬೆಳವಣಿಗೆಗಳು ಅದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಪಂಕಜ್ ಕುಮಾರ್ ಪಾಂಡೆ ಮತ್ತು ಅನೇಕ ಅಧಿಕಾರಿಗಳ ಪರವಾಗಿ ಸದಾ KJ ಜಾರ್ಜ್ ಅಂತ ಅವ್ರಿಗೆ ಬೆನ್ನಿಗೆ ನಿಲ್ತಾರೆ. ಇಲ್ಲಿ ಎಲ್ಲೊಂದು ಕಡೆ ಇವರ ಮೇಲೆ ಬಂದಿರತಕ್ಕಂಥ ಆರೋಪದ ವಿಚಾರವಾಗಿ ಸ್ಪಷ್ಟನೆ ಕೇಳೋ ಮುಖ್ಯಮಂತ್ರಿಗಳು ಅವ್ರನ್ನ ಬರ್ಲಿಕ್ಕೆ ಹೇಳ್ತಾರೆ, ಖುದ್ದು ಭೇಟಿ ಆಗ್ಲಿಕ್ಕೆ ಹೇಳ್ತಾರೆ, ಆದರೆ ಬರಲ್ಲ. 8 ಬಾರಿ ಅವರ ಕಚೇರಿಯಿಂದ ಕಾಲು ಹೋಗುತ್ತೆ, ಕೇರೆ ಮಾಡಲ್ಲ. ಆಗ ಕೊನೆಗೆ ಎಲ್ಲೊಂದು ಕಡೆ ಮುಖ್ಯ ಕಾರ್ಯದರ್ಶಿಯವರಿಗೆ ಈತ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಬಂದಿಲ್ಲ. ಹಾಗಾಗಿ ಶಿಸ್ತು ಉಲ್ಲಂಘನೆ ನೋಟಿಸ್ ಕೊಡಿ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ನೋಟನ್ನು ತಯಾರು ಮಾಡಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿಯವರು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಸೋಕಾಸ್ ನೋಟಿಸ್ ಅನ್ನು ಕೊಡ್ತಾರೆ ಮತ್ತು ಶಿಸ್ತು ಉಲ್ಲಂಘನೆ ಅನ್ನೋ ಒಂದು ಅದರಲ್ಲಿ ಬರ ಇರುತ್ತೆ. ಜೊತೆಗೆ ಎಲ್ಲೊಂದು ಕಡೆ ವಿವರಣೆಯನ್ನು ಕೂಡ ಕೇಳಿರ್ತಾರೆ. ನಂತರ ಸಸ್ಪೆಂಡ್ ಮಾಹಿತಿ ಪಡೆದಂತ ಪಂಕಜ್ ಕುಮಾರ್ ಪಾಂಡೆ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಹೋಗ್ತಾರೆ. ಯಾಕೆ ನೀನು ಫೋನ್ ಎತ್ತಿಲ್ಲ, ಹೂ ಆರ್ ಯು ಅಂತ ಹೇಳ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ಗೂ ನೀನು
ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ನಿಮ್ಮ ಉದ್ದಟತನ ಏನು? ಯಾಕೆ ಉತ್ತರ ಭಾರತೀಯವರಿಗೆ ಟೆಂಡರ್ ಅನ್ನ ಕೊಡ್ತೀಯಾ? ಅದ್ರ ಹಿಂದಿನ ಲಾಬಿ ಏನು ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಅನೇಕ ಸಚಿವರು ಕರೆ ಮಾಡಿದ್ರೆ ಕರೆ ಯಾಕೆ ಎತ್ತಿಲ್ಲ ಅಂತ ಹೇಳಿದ್ರೆ, ಆದ್ರೆ ಪಂಕಜ್ ಕುಮಾರ್ ಪಾಂಡೆ ಅಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಆ ಕ್ಷಣದಲ್ಲಿ ಒಂದು ಸುಳ್ಳನ್ನು ಹೇಳ್ತಾರೆ. ಅವ್ರ ತಾಯಿ ತೀರ್ಕೊಂಡು ಒಂದೂವರೆ ತಿಂಗಳಾಗಿರುತ್ತೆ, ನಮ್ಮ ತಾಯಿ ತೀರ್ಕೊಂಡಿದ್ರೆ ಹಾಗಾಗಿ ನಾನು ಫೋನ್ ಎತ್ತಲಿಲ್ಲ ಮತ್ತೆ ಬರಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ತಾಯಿ ತೀರ್ಕೊಂಡಿದ್ರೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಆಗ್ತಾರೆ. ಮತ್ತೊಂದು ಕಡೆ KJ ಜಾರ್ಜ್ ಕೂಡ ಎಲ್ಲೊಂದ್ ಕಡೆ ಪಂಕಜ್ ಕುಮಾರ್ ಪಾಂಡೆ ಮುಖ್ಯಮಂತ್ರಿಗಳು ಇನ್ನೇನು ಸಸ್ಪೆಂಡ್ ಮಾಡೇ ಬಿಡ್ತಾರೆ ಅಂತ ವಿಚಾರ ಗೊತ್ತಾಗುತ್ತೆ. ಪಂಕಜ್ ಕುಮಾರ್ ಪಾಂಡೆ KJ ಜಾರ್ಜ್ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ನಂತರ ಜಾರ್ಜ್ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ನನ್ನ ಇಲಾಖೆ ನೀವು ನನ್ನನ್ನು ಕೇಳಬೇಕಿತ್ತು, ನೀವು ಸಸ್ಪೆಂಡ್ ಮಾಡೋದು ಸರಿಯಲ್ಲ ಅನ್ನೋ ಮುಖಾಂತರ ಒಂದು ಕಡೆ ಮುಖ್ಯಮಂತ್ರಿಗಳೇ ಮೊದಲ ಹಂತದಲ್ಲಿ ಪರೋಕ್ಷವಾಗಿ ರಾಜೀನಾಮೆಯ ಮೆಸೇಜ್ ಅನ್ನು ಕಳಿಸ್ತಾರೆ. ನಂತರ ಮುಖ್ಯಮಂತ್ರಿಗಳು ಒಂದು ಜಾರ್ಜ್ ಕೂಡ ಅತ್ಯಾಪ್ತ ಆಗಿರ್ತಕ್ಕಂಥ ಇದು ಬೇರೆ ರೀತಿ ತಿರುಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಪಂಕಜ್ ಕುಮಾರ್ ಪಾಂಡೆ ಮುಖ್ಯಮಂತ್ರಿಗಳಲ್ಲಿ ಏನೋ ಸ್ಪಷ್ಟನೆ ಕೊಡ್ತಾರೆ. ಎಲ್ಲೊಂದ್ ಕಡೆ ಮುಂದೆ ಆ ರೀತಿ ನಡ್ಕೊಳ್ಳ ಅಂತೇಳಿ ಸ್ಪಷ್ಟನೆ ಕೊಡ್ತಾರೆ. ಅದಾದ ನಂತರ ಎಲ್ಲ ಒಂದ್ ಕಡೆ ರಾಜೀನಾಮೆ ವದಂತಿಗೂ ತೆರೆ ಬೀಳುತ್ತೆ, ಮತ್ತೊಂದ್ ಕಡೆ ಪಂಕಜ್ ಕುಮಾರ್ ಪಾಂಡೆ ಸಸ್ಪೆಂಡ್ ಆಗೋದು ಕೂಡ ಎಲ್ಲೊಂದ್ ಕಡೆ ನಿಲ್ಲುತ್ತೆ. ಆ ಮುಖಾಂತರ ಒಂದ್ ಕಡೆ ಕರ್ನಾಟಕದ ಕನ್ನಡಿಗ IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಮುಖ್ಯಮಂತ್ರಿಗಳು, ಆದ್ರೆ IAS ಅಧಿಕಾರಿಗಳ ವಿಚಾರದಲ್ಲಿ ಯಾಕೆ ಈ ರೀತಿ ತಾರತಮ್ಯ? ಅದರಲ್ಲೂ ಕೂಡ ಉತ್ತರ ಭಾರತೀಯ ಲಾಬಿಗೆ ಯಾಕೆ ಮುಖ್ಯಮಂತ್ರಿಗಳು ಕೂಡ ಮಣಿತಾರ? ಒಬ್ಬ ಸಚಿವರು ಅವ್ರ ಬೆನ್ನಿಗೆ ನಿಲ್ತಾರ ಅಂತ ಹೇಳಿದ್ರೆ ಆ ಅಧಿಕಾರಿಯಿಂದ ಸಚಿವರಿಗೆ ಏನ್ ಲಾಭ ಅನ್ನೋ ಪ್ರಶ್ನೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಅಜ್ನಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿ.